ನಮಸ್ಕಾರ. ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತೇನೆ. ಇವತ್ತಿನ ದಿನಕ್ಕಾಗಿ ದೇವರಿಗೆ ಸ್ತೋತ್ರ. ನಾವು ಬದುಕಿರುವುದು ದೇವರ ಕೃಪೆ. ನಾವೊಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳೋಣ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದನು. ಯೇಸು ಸ್ವಾಮಿಗೆ ಈ ಲೋಕದಲ್ಲಿ ಎಲ್ಲ ಅಧಿಕಾರವಿದೆ. ಯಾಕಂದರೆ ಆತನು ಆದಿಯೂ ಅಂತ್ಯವೂ ಆಗಿದ್ದಾನೆ. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿಯೂ ಆತನು ಇರುವಾತನಾಗಿದ್ದಾನೆ. ಮತ್ತು ಸರ್ವಶಕ್ತನೂ ಆತನು, ಮತ್ತು ದೇವರು ಕರ್ತನೂ ಆಗಿದ್ದಾನೆ. ಆತನಿಗೆ ಎಲ್ಲ ಅಧಿಕಾರ ಕೊಡಲ್ಪಟ್ಟಿದೆ. ಆತನ ಸ್ವರೂಪದಲ್ಲಿ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ. ಈ ಲೋಕದಲ್ಲಿರುವ ಪ್ರತಿಯೊಂದು ಸೃಷ್ಟಿಯು ಆತನ ಹೆಸರನ್ನು ಹೇಳುವಂಥದ್ದಾಗಿದೆ. ಪ್ರೇರೆ ಆತನ ಮಾತನ್ನು ಕೇಳುವಂಥದ್ದಾಗಿದೆ. ಆತನ ಮಾತಿಗೆ ಎಲ್ಲವೂ ಈ ಲೋಕದಲ್ಲಿ ಬೆಳಕು, ಕತ್ತಲು, ಭೂಮಿ, ಆಕಾಶ, ಪ್ರಾಣಿ, ಪಕ್ಷಿಗಳು, ಸಮುದ್ರಗಳು ಎಲ್ಲ ಆತನ ಹೇಳಿದ ಒಂದು ಮಾತಿನಿಂದ ಎಲ್ಲವೂ ಸೃಷ್ಟಿಯಾಯಿತು. ಪ್ರೇರೆ ಅಂತಹ ದೇವರಿಗೆ ಎಲ್ಲ ಅಧಿಕಾರ ಇದೆ. ಆತನ ನೆನೆಸಿದರೆ ಕ್ಷಣ ಮಾತ್ರದಲ್ಲಿ ಏನು ಬೇಕಾದರೂ ಮಾಡುವ ಶಕ್ತಿ ದೇವರಿಗಿದೆ. ಆತನಿಗೆ ನೋಡ್ರಿ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ಕೂಡ ಆತನಲ್ಲಿ ಇದೆ. ಆತನು ಯುಗಾಂತರಗಳಲ್ಲಿ ಇರುವ ಆತನು. ದೇವರು ಒಂದು ದಿನಕ್ಕೆ ಇರುವ ದೇವರಲ್ಲ. ಆತನು ಸದಾಕಾಲ ಇರುವ ಆತನು. ಭೂಮಿಯ ಅಂತ್ಯವಾಗುವವರೆಗೂ ಆತನು ಇರುವ ಆತನು. ಆತನೇ ಅಂತ್ಯವೂ ಆಗಿದ್ದಾನೆ, ಆದಿಯೂ ಆತನಾಗಿದ್ದಾನೆ. ಪ್ರೇರೆ ಅಂಥ ದೇವರನ್ನು ನಂಬಿಕೊಂಡಿರುವ ನಾವು ಧನ್ಯರೇ. ಹೌದು, ಆತನನ್ನು ಸ್ತುತಿಸಬೇಕು, ಆರಾಧಿಸಬೇಕು. ಆತನ ಒಂದು ಘನವುಳ್ಳ ನಾಮವನ್ನು ನಾವು ಯಾವಾಗಲೂ ಭಜಿಸುವವರಾಗಿರಬೇಕು. ಆತನ ಉಪಕಾರವನ್ನು ಸ್ಮರಿಸುವವರಾಗಿರಬೇಕು. ಆತನು ಯಾಕೆ ಆತನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದನು? ಆತನು ಆದಾಮ ಅವ್ವಳಿಂದ ಆ ಒಂದು ಸೈತಾನನಿಗೆ ಹೇಗೆ ಅವರು ತನ್ನ ಆಳ್ವಿಕೆಯನ್ನು ಮತ್ತು ದೇವರು ನಿರೀಕ್ಷಿಸಿದಂತೆ ಅವರು ಜೀವಿಸದೆ ಎಲ್ಲವನ್ನು ಆ ಒಂದು ಪಾಪ ಮಾಡಿ ಆ ಒಂದು ದೇವರಿಂದ ಅವರು ದೂರ ಆದರು. ಮತ್ತು ಸೈತಾನನಿಗೆ ಅಲ್ಲಿ ಅಧಿಕಾರ ಕೊಡಲ್ಪಟ್ಟಿತು. ಅದರಿಂದ ಯೇಸು ಸ್ವಾಮಿ ಏನು ಮಾಡಿದರು? ಆ ಅಧಿಕಾರದ ಮೇಲೆ ಜಯ ಹೊಂದಬೇಕಾಗಿ ಮತ್ತು ದೇವರು ಮನುಷ್ಯನ ಮೇಲೆ ಎಷ್ಟೋ ಪ್ರೀತಿನಿಟ್ಟಿರುವುದರಿಂದ ಮತ್ತೆ ಅದನ್ನೆಲ್ಲ ತಿರುಗಿ ಕೊಡುವುದಕ್ಕೋಸ್ಕರ ಯೇಸು ಸ್ವಾಮಿ ತನ್ನನ್ನು ಶಿಲ್ಬೆಗೆ ಒಪ್ಪಿಸಿಕೊಟ್ಟರು. ಪ್ರೇರೆ ಎಂಥ ಒಂದು ತ್ಯಾಗವನ್ನು ದೇವರು ಮಾಡಿದರು. ಆ ಒಂದು ಶಿಲ್ಬೆ ಮೇಲೆ ಸೈತಾನನ ಜಜ್ಜಿದ್ರು. ಆತನಿಗಿರುವ ಎಲ್ಲ ಅಧಿಕಾರವನ್ನು ತೆಗೆದುಕೊಂಡರು. ಈ ಲೋಕಾಧಿಪತಿಯಾದ ಅವನಿಂದ ನಮ್ಮನ್ನು ರಕ್ಷಿಸೋಸ್ಕರ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ. ಪ್ರೇರೆ ಆತನಿಗೆಲ್ಲ ಅಧಿಕಾರವಿದೆ. ಅಂಥ ದೇವರನ್ನು ನಾವು ಯಾವಾಗಲೂ ಆರಾಧಿಸೋಣ. ಈ ಲೋಕದಲ್ಲಿ ಬರುವ ಶೋಧನೆಗಳನ್ನ ಎದುರಿ ಯೇಸು ಸ್ವಾಮಿನ ನಾವು ಬಿಟ್ಟು ಹೋಗೋದು ಬೇಡ. ಯೇಸು ಸ್ವಾಮಿ ಆ ಒಂದು ಜೊತೆ ನಾವು ನಡೆಯೋರಾಗಿದ್ದೇವೆ. ಯೇಸು ಸ್ವಾಮಿ ನಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಆತನು ಯುಗಾಂತರಗಳಲ್ಲಿ ನಮ್ಮ ಸಂಗಡ ಇರುತ್ತೇನೆ ಅಂತ ದೇವರು ಹೇಳಿದ್ದಾನೆ. ಅಂಥ ದೇವರನ್ನು ನಾವು ನಂಬಿಕೊಂಡಿರೋ ನಿಜವಾಗಿ ನಾವು ಭಾಗ್ಯವಂತರೇ. ಹೌದು ನೋಡ್ರಿ, ನಾವು ಭೂಲೋಕದಲ್ಲಿ ಏನು ಬಿತ್ತುತ್ತೀರೋ ಅದು ಪರಲೋಕದಲ್ಲಿ ಬಿತ್ತುತ್ತೇವೆ ಅಂತ ದೇವರು ವಾಗ್ದಾನ ಹೇಳಿದ್ದಾರೆ. ಖಂಡಿತ ನಾವು ಯೇಸು ಸ್ವಾಮಿಯ ಚಿತ್ತಕ್ಕೆ ಅನುಸಾರವಾಗಿ ನಾವಿಲ್ಲಿ ಜೀವಿಸಿ ನಾವು ಏನು ಒಳ್ಳೆಯದು ಬಿತ್ತುತ್ತೇವೋ ಅದು ಪರಲೋಕದಲ್ಲಿ ಕೂಡ ನಮಗೆ ಬಿತ್ತಲಿಕ್ಕೆ ಸಾಧ್ಯ ಆಗ್ತದೆ. ಯೇಸು ಸ್ವಾಮಿ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಮತ್ತೊಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವಾದಿ ದೇವನೇ, ರಾಜಾದಿರಾಜನೇ, ನಿಮಗೆ ಕೋಟಿ ಕೋಟ್ಯಾಂತರ ಸ್ತೋತ್ರ ಸ್ವಾಮಿ. ಕರ್ತನಾದ ದೇವರೇ, ಅಪ್ಪ, ಎಲ್ಲ ಅಧಿಕಾರವು ನಿನಗೆ ಕೊಡಲ್ಪಟ್ಟಿದೆ ಸ್ವಾಮಿ. ತಂದೆ, ಭೂಲೋಕದಲ್ಲಿ ಮೇಲೋಕದಲ್ಲಿ ನಿಮಗೆ ಅಧಿಕಾರ ಕೊಟ್ಟಲ್ಪಟ್ಟಿದೆ ಸ್ವಾಮಿ. ಆಕಾಶವು ಸ್ವಾಮಿ ನಿಮಗೆ ಸಿಂಹಾಸನವಾಗಿದೆ. ಅಪ್ಪ, ಭೂಮಿಯ ಪಾದಪೀಠವಾಗಿದೆ ರಾಜ. ಸ್ವಾಮಿ, ನೀವು ನೆನೆಸಿದರೆ ಏನು ಬೇಕಾದರೂ ಮಾಡಬಹುದು ಸ್ವಾಮಿ. ಅಪ್ಪ, ಎಲ್ಲ ನಿನ್ನ ಚಿತ್ತಕ್ಕನುಸಾರವಾಗಿ ಎಲ್ಲವೂ ನಡೆಯುವಂಥದ್ದಾಗಿದೆ ಸ್ವಾಮಿ. ನಿಮ್ಮ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಮನುಷ್ಯರಾದ ನಮ್ಮ ಮೇಲೆ ಅಪ್ಪ ನೀವೇ ಮನಮರುಗಿ ಅಪ್ಪ, ನೀನು ಕರ್ತನೆ ತೋರಿಸ್ತಿರುವ ಎಲ್ಲ ಪ್ರೀತಿಗಾಗಿ, ಕರುಣೆಗಾಗಿ, ಅಪ್ಪ ನೀನು ತೋರಿಸುವ ಎಲ್ಲ ಒಳ್ಳೆಯ ಮಾರ್ಗಗಳಿಗಾಗಿ, ಅಪ್ಪ ನೀನು ತೋರಿಸಿರುವ ಎಲ್ಲ ಒಂದು ಒಳ್ಳೆಯ ಒಂದು ಜ್ಞಾನಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಈ ನನ್ನ ಪ್ರಾರ್ಥನೆಯನ್ನು ಪಾದಕ್ಕೆ ಒಪ್ಪಿಸ್ತೇವೆ ಅಪ್ಪ. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆ, ಆಮೇನ್. ಥ್ಯಾಂಕ್ ಯು. ದೇವರು ಈ ವಾಕ್ಯದ ಪ್ರಕಾರ ನಿಮ್ಮಲ್ಲಿ ಹೆಚ್ಚು ಇನ್ನೂ ನಿರೀಕ್ಷೆಯನ್ನು ಹುಟ್ಟಿಸಲಿ, ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.